ನಾನು ಇವತ್ತು ಮಲ್ಲೇಶ್ವರಂ ಹೋಗ್ತಾ ಇದ್ದೀನಿ. ತುಂಬ ದಿನಗಳಾಗೋಗಿತ್ತು ಮಲ್ಲೇಶ್ವರಂ ಶಾಪಿಂಗ್ ಮಾಡಿ. ಸೊ ಇವತ್ತು ನಾನು ನನ್ನ ಗ್ಯಾಂಗ್ ಎಲ್ಲ ಮಲ್ಲೇಶ್ವರಂ ಹೋಗ್ತಾ ಇದ್ದೀವಿ. ಏನೇನು ತಗೋತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತೇಳಿ ವಿಡಿಯೋ ಮುಖಾಂತರ ನಿಮಗೆಲ್ಲ ತೋರಿಸ್ತೀವಿ. ಮತ್ತು ಮಲ್ಲೇಶ್ವರಂ ಯಾವ್ಯಾವ ಒಳ್ಳೊಳ್ಳೆ ಟ್ರೆಂಡಿಂಗ್ ಡ್ರೆಸ್ಗಳಿದೆ ಎಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಅದು ಸ್ಟಾರ್ಟ್ ಆಗೋಯ್ತು ಆಲ್ರೆಡಿ. ಇದು ವ್ಲಾಗಲ್ಲಿ ನಿಂಗೆ ಹಾಕ್ಬೇಕು ಮಮ್. ಅಮ್ಮ ತಾಯಿ ನಿಂದೇ ಲೇಟು. ಅಲ್ಲೈತೆ ನೋಡು. ನಮಸ್ತೆ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರ ಭಾವಿಸ್ತೀನಿ. ಸರಿ ಅಂತೇಳಿ ಮಲ್ಲೇಶ್ವರಂಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಲ್ಲ. ಬಸ್ ಸ್ಟಾಪಿಗೆ ಬಂದು ಎಲ್ಲರೂ ಬಸ್ ಸಿಕ್ತು, ಪುಣ್ಯಕ್ಕೆ ಬಸ್ಸಲ್ಲಿ ಬಂದ್ವಿ. ಫೈನಲಿ ಮಲ್ಲೇಶ್ವರಂಗೆ ಬಂದ್ವಿ. ಅಪ್ಪ ಮಲ್ಲೇಶ್ವರಮಲ್ಲಿ ಅಂತ ಆಹಾ ಕಣ್ಣಿಗೆ ಬೇಕಾಗಿರೋ ಅಂಥ ಬಟ್ಟೆಗಳು ತುಂಬ ಚೆನ್ನಾಗಿತ್ತು. ಅದರಲ್ಲಂತೂ ಸ್ಯಾಟರ್ಡೆ ಸಂಡೇ ಬಂದರೆ ಅಂತೂ ಒಳ್ಳೊಳ್ಳೆ ಡ್ರೆಸ್ಗಳಿರುತ್ತೆ. ಆಮೇಲೆ ಬೇರೆ ದಿನಗಳಲ್ಲೂ ಇರುತ್ತೆ, ಬಟ್ ನನಗನ್ಸೋ ಪ್ರಕಾರ ಸಂಡೇ ಟೈಮಲ್ಲಾದರೆ ಇನ್ನೂ ಒಳ್ಳೊಳ್ಳೆ ಡ್ರೆಸ್ಗಳು ಇಟ್ಟಿರ್ತಾರೆ. ಬಟ್ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ಮಲ್ಲೇಶ್ವರಮಲ್ಲಿ. ಯಾಕಂದರೆ 100 ರೂಪಾಯಿಂದ ಹಿಡಿದು 1000 ರೂಪಾಯಿವರೆಗೂ ಸಿಗುತ್ತೆ ನೋಡಿ. ಈಗ ಡೈಲಿ ಕಾಲೇಜಿಗೆ ಹೋಗೋರು, ಡೈಲಿ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಇಲ್ಲಿ ಮಲ್ಲೇಶ್ವರಮಲ್ಲಿ ವರ್ತ್ ಅನಿಸುತ್ತೆ. ಯಾಕಂದರೆ 300 ರೂಪಾಯಿ ಕೊಟ್ಟರೆ ಒಂದು ಪ್ಯಾಂಟು ಒಂದು ಟಾಪ್ ಸಿಗುತ್ತೆ, ಒಂದು 500-600 ರೂಪಾಯಿ ಕೊಟ್ಟರೆ ಫುಲ್ ಸೆಟ್ಟೇ ಸಿಕ್ಬಿಡುತ್ತೆ. ಸೊ ಹಂಗಾಗಿ ಕೆಲ್ಸಕ್ಕೆ ಹೋಗೋರಿಗೆ, ಕಾಲೇಜ್ಗಳಿಗೆ ಹೋಗೋರಿಗೆ ಇಲ್ಲಿ ಬಟ್ಟೆ ತೊಗೊಳೋದು ತುಂಬ ಯೂಸ್ ಅನಿಸುತ್ತೆ. ಈಗ ಏನಾಗೋಗ್ಬಿಟ್ಟಿದೆ ಅಂದರೆ ಆನ್ಲೈನಲ್ಲೆಲ್ಲ ಶಾಪಿಂಗ್ ಮಾಡೋದ್ರಿಂದ ಸ್ವಲ್ಪ ನನಗನ್ಸೋ ಪ್ರಕಾರ ಮಲ್ಲೇಶ್ವರಮಲ್ಲಿ ರೋಡ್ ಮೇಲೆ ಮಾಡೋರಿಗೆಲ್ಲ ಸ್ವಲ್ಪ ಬಿಸ್ನೆಸ್ಸು ಕಮ್ಮಿ ಆಗಿಬಿಟ್ಟಿರುತ್ತೆ. ಯಾಕಂದರೆ ನಮ್ಮ ಜನಗಳು ಹೇಗೆ ಅಂದರೆ, ನಮ್ಮ ಜನಗಳು ಅನ್ನೋದಕ್ಕಿಂತ ಈಗ ಎಕ್ಸಾಂಪಲ್ ನನ್ನನ್ನೇ ತೊಗೊಳ್ಳಿ. ನಾನೇ ಕೂಡ ಅಯ್ಯೋ ಯಾರು ಹೋಗ್ತಾರೆ ಹೋಗಪ್ಪ ಅಷ್ಟು ದೂರ ನಡ್ಕೊಂಡು ಬಿಸಿಲು ಅಂತ ಯೋಚನೆ ಮಾಡಿ ಈ ಮೀಶೋ, ಮಿಂತ್ರಾ, ಈ ಅಮೆಝಾನು ಮತ್ತು ಇನ್ನು ಯಾವುದೋ ಇದೆಯಲ್ಲ ಫ್ಲಿಪ್ಕಾರ್ಟ್, ಇದರಲ್ಲಿ ಅದೇ ಕೆಲಸ ಮಾಡ್ತಿರ್ತಾರೆ ನಮ್ಮ ಜನಗಳು. ಅದರಲ್ಲಿ ಆಫರ್ಗಳು ಹಾಕ್ತಾ ಇರ್ತಾರೆ, ಟಕ್ಕನಂಗೆ ಬುಕ್ ಮಾಡ್ಕೋತಾರೆ. 2-3 ದಿವಸ ಆದಮೇಲೆ ಮನೆ ಬಾಗಿಲಿಗೆ ಬರುತ್ತೆ. ಬಟ್ ಇಲ್ಲಿ ನೋಡಿ ನಿಜವಾಗ್ಲೂ ನಾನು ತುಂಬ ವರ್ಷಗಳೇ ಆಗೋಗಿತ್ತು ಬಿಡಿ, ಒಂದು 3-4 ವರ್ಷ ಆಗೋಗಿತ್ತು ನಾನು ಮಲ್ಲೇಶ್ವರಂಗೆ ಶಾಪಿಂಗ್ ಬಂದು. ಸತ್ಯವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಓಡಾಡೋಷ್ಟರಲ್ಲೇ ಕಾಲೆಲ್ಲ ತುಂಬ ನೋವು ಬಂದುಬಿಡ್ತು. ಆದರೂ ನಾನು ಬೆಳಗ್ಗೆ ಮನೆ ಬಿಟ್ಟಾಗ, ನಾನು ಮಧ್ಯಾಹ್ನ ಬಿಟ್ಟಿದ್ದು, ಬಿಡಬೇಕಾದ್ರೆ ನಾನು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಅಲ್ಗೂ ನಮ್ಮಮ್ಮ ಕೈಯಲ್ಲಿ ನಿಂಬೆಹಣ್ಣು ಜ್ಯೂಸ್ ಮಾಡಿಸ್ಕೊಂಡು ಕುಡಿದ್ಬಿಟ್ಟು ಬಂದೆ, ಸ್ವಲ್ಪ ಸುಸ್ತೆಲ್ಲ ಆಗಬಾರ್ದು ಅಂತ. ಸಿಕ್ಕಾಪಟ್ಟೆ ಜನ. ಭಾನುವಾರ ಹೊತ್ತಂತೂ ಮಲ್ಲೇಶ್ವರಂಗೆ ಶಾಪಿಂಗ್ ಹೋಗ್ಬಿಟ್ರೆ ನಾವು ನಡ್ಕೊಂಡು ಹೋಗೋದೇ ಬೇಡ, ತಳ್ಕೊಂಡು ಅವರೇ ಕರ್ಕೊಂಡು ಹೋಗ್ಬಿಡ್ತಾರೆ ನಮ್ಮನ್ನು, ಅಷ್ಟು ಜನ ಇರ್ತಾರೆ. ಅದರಲ್ಲೂ ನಾನು ಮಕ್ಕಳನ್ನೆಲ್ಲ ಕರ್ಕೊಂಡೋಗಲ್ಲ, ನನ್ನ ಮಗಳು ಬರ್ತೀನಿ ಅಂತ ಹಠ ಹಿಡಿದ್ಲು ಅಂತ ಕರ್ಕೊಂಡೋಗಿದ್ದು. ನನ್ನ ಮಗಳು ಮನೇಲಿಲ್ಲಲ್ಲ, ಇನ್ನು ನಾನು ಯಾಕೆ ಇರಬೇಕು ಅಂತ ನನ್ನ ತಂಗಿ ಮಗನೂ ನಮ್ಮ ಜೊತೇಲಿ ಬಂದ. ಬಟ್ ಮಕ್ಕಳಿಗೇನು ಸುಸ್ತಾಗಲ್ಲ, ನಮಗೆ ಅವ್ರನ್ನ ನೋಡ್ತಿದ್ರೆ ನಮಗೆ ಸುಸ್ತಾಗುತ್ತೆ, ಮಕ್ಕಳು ಓಡಾಡ್ತಿದ್ದಾರಲ್ಲಪ್ಪ ಅಂತ ನಮಗೆ ಟೆನ್ಷನ್ ಆಗೋಗ್ಬಿಡುತ್ತೆ. ನಾವು ಕೆಲವು ನನ್ನ ಕಡೆ ಬಟ್ಟೆ ತೊಗೊಂಡು ಅಲ್ಲಿ ಒಂದು ಒಳ್ಳೆ ಬ್ಯಾಗ್ ಅಂಗಡಿ ಇತ್ತು. ನನಗೇನು ಬ್ಯಾಗ್ ತೊಗೊಳ್ಳೋ ಇಂಟ್ರೆಸ್ಟ್ ಏನಿರಲಿಲ್ಲ, ಯಾಕಂದರೆ ನಾನು ಸುಮಾರು ಆನ್ಲೈನಲ್ಲಿ ತೊಗೊಂಡ್ಬಿಟ್ಟಿದ್ದೀನಿ. ಮಿಂತ್ರದಲ್ಲಿ ಬಿಗ್ ಸೇಲ್ ನಡೆದಾಗ ನಾನೇನು ಮಾಡಿದ್ದೀನಿ, ಯಾವ್ಯಾವುದು ಬ್ಯಾಗ್ಗಳು ಬೇಕೋ ಎಲ್ಲ ನಾನು ಬುಕ್ ಮಾಡಿ ತೊಗೊಂಡ್ಬಿಟ್ಟಿದ್ದೆ. ಸೊ ನನ್ನ ತಂಗಿಗೆ ಹೊರಗಡೆಯಿಂದ ನೋಡಿದಾಗ ಯಾವುದೋ ಬ್ಯಾಗ್ ಇಷ್ಟ ಆಯ್ತಂತೆ, ಅದನ್ನು ತೊಗೊಳ್ಳೋಣ ಅಂತ ಒಳಗಡೆ ಹೋದರೆ ಸ್ವಲ್ಪ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು ಬ್ಯಾಗ್ಗಳು, ಬಟ್ ಬ್ರ್ಯಾಂಡೆಡ್ ಬ್ಯಾಗ್ಗಳು ತುಂಬ ಚೆನ್ನಾಗಿತ್ತು. ಇವಾಗ ನಾವು ಲೋಕಲ್ ತೊಗೊಳ್ಳೋ ಬದಲು ಒಂದು 200-300 ಲೋಕಲ್ ತೊಗೋತೀವಿ, ಅದು 1 ತಿಂಗಳು 2 ತಿಂಗಳ ಕಿತ್ತೋಗ್ಬಿಡುತ್ತೆ. ಅದ್ರ ಬದಲು 1000, 1500 ಆ ಥರ ಕೊಟ್ಟು ತೊಗೊಂಡ್ರೆ ಅಟ್ಲೀಸ್ಟ್ ನಾವು ತೊಗೊಳ್ಳೋ ದುಡ್ಡು ಕೊಟ್ಟಿರೋದಕ್ಕಾದರೂ ವರ್ತ್ ಆಗಬೇಕಲ್ವ. 1 ವರ್ಷ 2 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತು ಇವ್ರ ಹತ್ರ ಸ್ಕೂಲ್ ಬ್ಯಾಗ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಹ್ಯಾಂಡ್ ಬ್ಯಾಗು ಅಷ್ಟೇ, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಸೊ ನನಗಂತೂ ಅಲ್ಲಿ ನೋಡಿದ ಬ್ಯಾಗ್ಗಳೆಲ್ಲ ತುಂಬ ಇಷ್ಟ ಆಯಿತು. ಯಾಕಂದರೆ ಕೆಲವೊಂದೊಂದ್ಸಲಿ ಆನ್ಲೈನಲ್ಲಿ ಈ ಥರ ಆಫ್ಲೈನಲ್ಲಿ ನೋಡೋಷ್ಟು ಚೆನ್ನಾಗಿರೋ ಸಿಗಲ್ಲ, ಆಮೇಲೆ ನಮಗೆ ಎಲ್ಲ ಥರ ಬೇಕಾಗಿರೋ ಥರನೂ ಸಿಗಲ್ಲ. ಹಂಗಾಗಿ ನನಗೆ ಒಳ್ಳೊಳ್ಳೆ ಬ್ಯಾಗ್ಗಳಿತ್ತು, ಆದರೂ ನನಗೆ ಮನಸ್ಸು ತಡೆದಿಲ್ಲ, ಹೆಂಗೆ ಬರೀ ಕೈಲಿ ಬರೋದು ಅಂಥೇಳಿ ಅಲ್ಲಿಗೂ ನಾನು 2 ಬ್ಯಾಗ್ ತೊಗೊಂಡೆ. ಯಾಕಂದರೆ ಅದು ತುಂಬ ಚೆನ್ನಾಗಿತ್ತು, ವೆಸ್ಟರ್ನ್ ಡ್ರೆಸ್ಸಿಗೂ ಮ್ಯಾಚ್ ಆಗ್ತಿತ್ತು.
ವೆಸ್ಟರ್ನ್ ಡ್ರೆಸ್ಸಿಗೂ ಅಂತಂದರೆ ಈಗ ಕೆಲವು ನನ್ನ ಬ್ಯಾಗು ನಾವೆಲ್ಲಾದರೂ ಸಂಜೆ ಹೊತ್ತಲ್ಲಿ ಎಲ್ಲಾದರೂ ಹೊರಗಡೆ ಹೋಗೋದಕ್ಕೆ ಎತ್ಕೊಂಡು ಹೋಗೋದಕ್ಕೆ ಒಂದ್ಸಲ ಯಾವ ಬ್ಯಾಗಪ್ಪ ಎತ್ಕೊಳ್ಳೋದು ಅಂತ ಯೋಚನೆ ಮಾಡ್ತೀವಿ. ಸೊ ಇವ್ರ ಹತ್ರ ಎಲ್ಲ ಥರನೂ ಅಡ್ಜಸ್ಟ್ ಆಗೋ ಥರ ಬ್ಯಾಗ್ಗಳಿತ್ತು. ಆಮೇಲೆ ನಾನು 2 ಬ್ಯಾಗ್ ತೊಗೊಂಡಿದ್ದು, ಬಟ್ ನನ್ನ ತಂಗಿ ಮಾತ್ರ ಸ್ವಲ್ಪ ಒಂದು 3-4 ಬ್ಯಾಗ್ ತೊಗೊಂಡ್ಳು. ಅವಳಿಗೆ ನೋಡ್ತಿದ್ದಂಗೆ ಒಂದು ಪಿಂಕ್ ಕಲರ್ ಹ್ಯಾಂಡ್ ಬ್ಯಾಗ್ ಇಷ್ಟ ಆಯಿತು, ಬಟ್ ಅದು ಕಾಸ್ಟ್ಲಿ ಇತ್ತು. ಅದು ಏನೋ 2800 ರೂಪಾಯಿ ಏನೋ ಇತ್ತು ಅನಿಸುತ್ತೆ. ಅವರು ಡಿಸ್ಕೌಂಟ್ ಮಾಡಿ ಕಮ್ಮಿ ಮಾಡಿಕೊಟ್ರು. ನಾವು ಸುಮಾರು ಒಂದು 7,000 ರೂಪಾಯಿ ಶಾಪಿಂಗ್ ಮಾಡಿದ್ವಿ ಅಂಥೇಳಿ ಕಮ್ಮಿ ಮಾಡಿಕೊಟ್ರು ಅವರು. ಮತ್ತು ಬ್ಯಾಗ್ಗಳ ಕ್ವಾಲಿಟಿನೂ ಚೆನ್ನಾಗಿದೆ. ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಇದು ಬ್ರ್ಯಾಂಡೆಡ್ ಬ್ಯಾಗು ಅಂಥೇಳಿ. ಒಂದೊಂದು ಬ್ಯಾಗ್ಗಳು ಒಂದೊಂದು ಬ್ರ್ಯಾಂಡೆಡ್ ಇತ್ತು. ಸೊ ನನ್ನನ್ನು ಅದನ್ನು ಕೇಳ್ತಾರೆ ಯಾವ ಬ್ರ್ಯಾಂಡ್ ಅಂತ ಹೇಳಿ ಅಂತ. ನಾವೊಂದು 5-6 ಬ್ಯಾಗ್ ತೊಗೊಂಡ್ವಲ್ಲ, 5-6 ಬ್ಯಾಗು ಒಂದೊಂದು ಬ್ರ್ಯಾಂಡೆಡ್ ಇತ್ತು. ಖಂಡಿತ ಈ ಬ್ಯಾಗ್ ಅಂಗಡಿ ಎಲ್ಲಿ ಬರುತ್ತೆ ಅಂತ ಕೇಳ್ತೀರಾ. ಯಾಕಂದರೆ ಇಲ್ಲಿ ಬ್ಯಾಗ್ಗಳು ಅಷ್ಟು ಕಲೆಕ್ಷನ್ಸ್ ಇದೆ. ನಾನು ಪೂರ್ತಿ ವಿಡಿಯೋದಲ್ಲಿ ಯಾವ್ಯಾವ ಬ್ಯಾಗ್ ಇದೆ ಅಂತ ತೋರಿಸಿಲ್ಲ, ಬಟ್ ನಾನು ಒಂದು ಬ್ಯಾಗ್ ತೊಗೊಂಡೆ. ಅದು ನನ್ನ ಫ್ರೆಂಡು ಪ್ರಭಾ ಬಂದಿದ್ಲು, ಅವಳಿಗೆ ತುಂಬ ಇಷ್ಟ ಆಯಿತು. ಸೊ ಅವರು ಹೋಗ್ತಾರೆ, ಇನ್ನೊಂದು 2-3 ದಿನ ಹೋದಾಗ ಬ್ಯಾಗ್ ಅಂಗಡಿ ಅಡ್ರೆಸ್ ತಿಳ್ಕೊಂಬಂದು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಾವು ಬ್ಯಾಗೆಲ್ಲ ತೊಗೊಂಡು ಸುಸ್ತಾಗೋಗ್ಬಿಟ್ಟಿತ್ತು. ಮತ್ತು 8th ಕ್ಲಾಸಿಗೆ ಬಂದು ಅಲ್ಲಿ ಜ್ಯೂಸ್ ಎಲ್ಲ ಕುಡಿತಾ ಇದ್ವಿ. ಜ್ಯೂಸ್ ಎಲ್ಲ ಕುಡಿಬೇಕಾದ್ರೆ ನನ್ನ ಫಾಲೋವರ್ಸ್ ಒಬ್ಬರು ಸಿಕ್ಕಿದ್ರು. ನೋಡಿ, ಈ ಥರ ಎಲ್ಲ ಹೊರಗಡೆ ಹೋದಾಗ ಜನ ಮಾತಾಡಿಸ್ತಾರಲ್ಲ, ನಿಜವಾಗ್ಲೂ ನನಗಂತೂ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ದೇವರಾಣೆಗೂ ನನಗೆ ಅವ್ರ ಹತ್ರ ಮಾತಾಡ್ತಾರೆ. ಒಂದು ಕಡೆ ಮುಜುಗರ ಆಗ್ತಾ ಇರುತ್ತೆ, ಹೆಂಗಪ್ಪ ಮಾತಾಡೋದು ಅಂತ. ಇನ್ನೊಂದು ಕಡೆ ತುಂಬ ಖುಷಿ ಆಗುತ್ತೆ. ಅಟ್ಲೀಸ್ಟು ಜನ ನಮ್ಮನ್ನ ಈ ಥರ ಗುರುತಿಸಿ ಮಾತಾಡಿದಾಗ, ಒಂದು ಟೈಮಲ್ಲಿ ಹೀರೋಗಳನ್ನ ನಿಲ್ಲಿಸಿ ಈ ಥರ ಮಾತಾಡ್ತಿದ್ರು. ಬಟ್ ಈಗ ಹೆಂಗಂದರೆ ನಮಗೆ ಕಾಮನ್ನಾಗಿ ಈಗ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋರೆಲ್ಲ ಮಾತಾಡಿಸ್ತಾರಲ್ಲ, ಇದೆಲ್ಲ ಒಂಥರ ನಮ್ಗೆ ಅದೃಷ್ಟ ಅಂತಲೇ ಹೇಳ್ಬೋದು. ಮನುಷ್ಯ ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಜನನ ಸಂಪಾದನೆ ಮಾಡೋದು ಭಾಳ ಕಷ್ಟ. ದುಡ್ಡು ಸಂಪಾದನೆ ಆರಾಮಾಗಿ ಮಾಡ್ಬೋದು, ಆದರೆ ದುಡ್ಡಲ್ಲಿ ಜನಗಳನ್ನ ಸಂಪಾದನೆ ಮಾಡೋದು ತುಂಬ ಕಷ್ಟ. ಯಾಕಂದರೆ ಲೈಫಲ್ಲಿ ನಾನು ಅದನ್ನೆಲ್ಲ ತುಂಬ ನೋಡ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ನಾನು ಏನೇ ಒಂದು ವೀಡಿಯೋಗಳಲ್ಲಿ ನಾನು ಏನು ಓನಾಗಿ ಹೇಳಿರ್ತೀನಿ, ಸೊ ಅದು ಯಾವುದೂ ಸುಳ್ಳಲ್ಲ. ಕೆಲವೊಂದೊಂದು ನನ್ನ ನಿಜ ಜೀವನದಲ್ಲಿ ಏನೇನಾಗಿದೆ ನಾನು ಅದನ್ನೇ ವೀಡಿಯೋದಲ್ಲಿ ಹೇಳಿರ್ತೀನಿ. ಬಟ್ ನನಗೇನೋ ಗಾಸಿಪ್ಗಳೆಲ್ಲ ಸುಳ್ಳೆಲ್ಲ ಹೇಳಿ ಫಾಲೋವರ್ಸು ಲೈಕ್ಸು ಮಾಡ್ಕೊಳ್ಳೋ ಅಂಥ ಹುಚ್ಚಂತೂ ನನಗಂತೂ ಇಲ್ಲ. ಕೆಲವೊಬ್ರು ಅನ್ಕೋತಾರೆ, ಇವಳು ನಿಜವಾಗ್ಲೂ ಇದೆಲ್ಲ ಹೇಳ್ತಾಳಲ್ಲ ನಿಜಾನ ಅಂತ. ಕೆಲವೊಬ್ಬರು ನನ್ನ ಕೇಳಿರೋರು ಉಂಟು. ಸೊ ನನಗೆ ಬೇರೆಯವ್ರ ಹತ್ರ ಎಲ್ಲ ಸುಳ್ಳು ಹೇಳಿ ಫಾಲೋವರ್ಸು ಲೈಕು ಮಾಡ್ಕೊಳ್ಳೋ ಅಂಥ ಹುಚ್ಚಂತೂ ಇಲ್ಲ. ಖಂಡಿತ ನಾನು ಇಲ್ಲಿ ತನಕ ಏನು ಇಷ್ಟು ತಿಂಗಳುಗಳಿಂದ ವ್ಲಾಗಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅದೆಲ್ಲ ಸತ್ಯನೇ. ನೋಡಿ, ಈ ಥರ ಎಲ್ಲ 4 ಜನ ಹೋಗಿ ಮಲ್ಲೇಶ್ವರಂಗೆ ಹೋಗಿ ಶಾಪಿಂಗ್ ಮಾಡಿ ಕಣ್ಮುಂದೆ ಏನೇನಿರುತ್ತೋ ಅದನ್ನೆಲ್ಲ ನೋಡಿ ತೊಗೊಂಬಂದದ್ರಲ್ಲೇ ಏನೋ ಒಂಥರ ಖುಷಿ ಇರುತ್ತೆ. ಆದರೆ ನಿಜ ಹೇಳ್ತೀನಿ, ಮಲ್ಲೇಶ್ವರಂಗೆ ಎಷ್ಟು ದುಡ್ಡು ಎತ್ಕೊಂಡೋದ್ರೂ ಸಾಕಾಗಲ್ಲ. ಯಾಕಂದರೆ ಆ ಥರ ವೆರೈಟಿ ಡ್ರೆಸ್ಗಳಿರುತ್ತೆ. ಈಗ ಟ್ರೆಂಡಿಂಗಲ್ಲಿ ಏನೇನು ಡ್ರೆಸ್ಗಳಿರುತ್ತೋ ನಾವು ಬೇರೆ ಎಲ್ಲೋದ್ರೂ ಸಿಕ್ಕಿಲ್ಲ ಅಂದರೂ ಮಲ್ಲೇಶ್ವರಂಗೆ ಹೋದರೆ ಒಳ್ಳೊಳ್ಳೆ ಚೂಡಿದಾರ್ಗಳು ಸಿಗುತ್ತೆ. ಸೊ ನೋಡಿ, ಇಷ್ಟೊಂದೆಲ್ಲ ಶಾಪಿಂಗ್ ಮಾಡಿದ್ದೀವಿ, ಬಟ್ ಅದರಲ್ಲಿ ನಾನು ದೇವರೊಳಗೆ ಒಂದೇ ಒಂದು ಡ್ರೆಸ್ಸು ತೊಗೊಂಡಿಲ್ಲ. ನನ್ನ ಮಗಳಿಗೆ ತೊಗೊಂಡೆ, ನನ್ನ ತಂಗಿ ತೊಗೊಂಡ್ಳು, ನನ್ನ ಫ್ರೆಂಡ್ ತೊಗೊಂಡ್ಳು, ನಮ್ಮ ಇಬ್ಬರು ತಂಗಿದಿರು ತೊಗೊಂಡ್ರು, ಬಟ್ ನಾನು ಒಂದು ಡ್ರೆಸ್ಸು ತೊಗೊಳ್ಳಿಲ್ಲ. ಅದಾದಮೇಲೆ ನನಗೆ ತುಂಬ ಹೊಟ್ಟೆ ಹಶ್ವಾಗ್ತಿತ್ತು. ಸಂಜೆ ಆಗೋಯ್ತು, 5 ಗಂಟೆನೋ 5:15 ಆಗೋಯ್ತು. ಸರಿ ಹೋಗೋಣ, ಏನಾದರೂ ತಿನ್ನೋಣ ಅಂತ ಹೋದ್ವಿ. ಅಲ್ಲೋದಾಗ ಅಲ್ಲೂ ಅಷ್ಟೇ ನನ್ನ ಫಾಲೋವರ್ಸ್ ಒಬ್ಬರು ಸಿಕ್ಕಿದ್ರು. ಅವ್ರ ಹತ್ರ ಅಂತೂ ನಾನು ಸುಮಾರು ಹೊತ್ತು ಮಾತಾಡಿದೆ. ಅದೇ ಅವ್ರು ಹೇಳ್ತಾಯಿದ್ರು, ನೀವು ಪೂಜೆ ಚೆನ್ನಾಗಿ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ಮತ್ತು ನೀವು ನಿಮ್ಮ ತಂಗಿ ಎಲ್ಲ ತುಂಬ ಚೆನ್ನಾಗಿರ್ತೀರಾ ಅಂತೇಳಿ. ಬಟ್ ಅವ್ರು ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡ್ರು. ನೋಡಿ, ಅವ್ರು ಯಾರೋ ನಾವ್ಯಾರೋ, ಅವರೆಲ್ಲೋ ಹುಟ್ಟಿದ್ದಾರೆ, ನಾವೆಲ್ಲೋ ಹುಟ್ಟಿದ್ವಿ. ಬಟ್ ಜನಗಳು ಈ ಥರ ರೋಡಲ್ಲಿ ನಿಲ್ಲಿಸಿ ಮಾತಾಡ್ತಾರಲ್ಲ, ನನ್ನ ಹತ್ರ ಮಾತಾಡೋದಲ್ಲದೆ ನನ್ನ ಫ್ಯಾಮಿಲಿ ಬಗ್ಗೆ ವಿಚಾರಿಸ್ಕೋತಾರಲ್ಲ, ಅದರಲ್ಲೆಲ್ಲ ಏನೋ ಒಂಥರ ಖುಷಿ ಕೊಡುತ್ತೆ. ನಿಜವಾಗ್ಲೂ ನಾನು ಈ ಥರ ಒಂದು ಬೆಳಿತೀನಿ ಅಂತಲೂ ಅಂದ್ಕೊಂಡಿಲ್ಲ. ಬೆಳೆಯೋದು ಅನ್ನೋದಕ್ಕಿಂತನೂ ಸತ್ಯವಾಗ್ಲೂ ಜನ ನನ್ನನ್ನು ಗುರುತಿಸಿ ಮಾತಾಡೋದಕ್ಕಿಂತ ನಾನು ಪೂಜೆ ಮಾಡೋದನ್ನು ಗುರುತಿಸಿ ಮಾತಾಡ್ತಾರಲ್ಲ, ಅದು ನಿಜವಾಗ್ಲೂ ಇದು ರಾಯರ ಆಶೀರ್ವಾದ ಅಂತಲೇ ಹೇಳ್ಬೋದು. ನಾನು ಯಾವುದೋ ಒಂದು ಮೂಲೆಯಲ್ಲಿದ್ದೆ, ಜೀವನ ಅಂದರೆ ಏನಂತ ಗೊತ್ತಿರಲಿಲ್ಲ, ಜನ ಅಂದರೆ ಏನಂತ ಗೊತ್ತಿರಲಿಲ್ಲ. ಸುಮ್ಮನೆ ಏನೋ ಕಾಂಜಿ ಪಿಂಜಿ ಥರ ಓಡಾಡ್ಕೊಂಡು ಹುಚ್ಚುಚ್ಚು ಥರ ಮಾತಾಡ್ಕೊಂಡಿದ್ದವಳು ಇವತ್ತು ಈ ರೇಂಜ್ಗೆ ಚೇಂಜ್ ಆಗಿದ್ದೀನಿ ಅಂದರೆ ಖಂಡಿತ ಅದು ಸವಾಸ ದೋಷ, ಸನ್ಯಾಸಿ ಕೆಟ್ಟ ಅಂತಾರಲ್ಲ, ಕೆಲವೊಂದೊಂದು ನಮ್ಮ ಜೀವನದಲ್ಲಿ ಏನೇನೋ ನಡೆದಿರುತ್ತೆ, ಅದು ಸವಾಸ ದೋಷಗಳಾಗಿರುತ್ತೆ. ಮುಂದೆ ಹೋಗ್ತಾ ನಾವು ಯಾವ್ಯಾವ ವ್ಯಕ್ತಿಗಳ ಜೊತೆ ಯಾವ್ಯಾವ ಥರ ಇರ್ತೀವೋ ನಮ್ಮ ಜೀವನವೂ ಅದೇ ಥರ ಚೇಂಜ್ ಆಗ್ತಾ ಬರುತ್ತೆ. ನಿಜವಾಗ್ಲೂ ನಾನು ರಾಯರನ್ನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಜೀವನನೇ ಒಂಥರ ಚೇಂಜ್ ಆಗಿಬಿಟ್ಟಿದೆ. ಯಾವ ಥರ ಅಂದರೆ 4 ಜನ ನಿಲ್ಲಿಸಿ ನನ್ನ ಹತ್ರ ಮಾತಾಡೋಷ್ಟು ಭಗವಂತ ನನಗೆ ಒಂದು ಬುದ್ಧಿ ಕೊಟ್ಟಿದ್ದಾರೆ. ನನಗೆ ಅದಕ್ಕಿಂತ ಇನ್ನೇನು ಕೇಳ್ಕೊಳ್ಳೋಲ್ಲ. ದೇವ್ರ ಹತ್ರ ಕೇಳೋದಷ್ಟೇ, ನನಗೆ ಆರೋಗ್ಯ, ನಾನು ದುಡ್ಕೊಂಡು ತಿನ್ನೋಕ್ಕೆ ಶಕ್ತಿ, ಇದೆರಡು ಬಿಟ್ಟರೆ ನಾನು ಇನ್ನೇನು ಕೇಳ್ಕೊಳ್ಳಲ್ಲ. ಎಷ್ಟೋ ಜನ ದುಡ್ಡು ಬೇಕು, ಆಸ್ತಿ ಬೇಕು, ಅಂತಸ್ತು ಬೇಕು, ಬಂಗ್ಲೆ ಬೇಕು, ಅದು ಬೇಕು, ಇದು ಬೇಕು ಅನ್ಕೋತಾರೆ. ಖಂಡಿತ ನಾನು ಅದೆಲ್ಲ ದೇವ್ರ ಹತ್ರ ಏನೂ ಕೇಳ್ಕೊಳ್ಳಲ್ಲ. ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು 2 ಕೋರಿಕೆ. ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿರಬೇಕು, ನನಗೆ ದುಡ್ಕೊಂಡು ತಿನ್ನೋಕ್ಕೆ ಒಂದು ಕೆಲಸ ಇದೆ, ಅದು ಆರಾಮಾಗಿ ಕೆಲಸ ಹಂಗೆ ಉಳ್ಕೊಂಡೋಗ್ಲಿ ಅಂತ ಬಿಟ್ಟರೆ ನಾನು ಯಾವತ್ತೂ ಏನೂ ಕೇಳ್ಕೊಳ್ಳಲ್ಲ ದೇವ್ರ ಹತ್ರ. ಸೊ ಅದಕ್ಕೆ ದೇವರಿಗೂ ಗೊತ್ತು
ಕೆಲವೊಂದಷ್ಟು ಜನ ಏನು ಮಾಡ್ತಾರೆ ಅಂದರೆ ಮುಂದೆ ಚೆನ್ನಾಗಿ ಪೂಜೆ ಮಾಡಿ ಹಿಂದೆಗಡೆ ಅವ್ರು ಹಾಳಾಗೋಗ್ಲಿ ಇವ್ರು ಹಾಳಾಗೋಗ್ಲಿ ಅಂತ ಕೇಳ್ಕೊಳ್ಳೋರೇ ಜಾಸ್ತಿ ಇರ್ತಾರೆ. ಸೊ ನನ್ನ ಹತ್ರ ಅಂಥ ಬುದ್ಧಿ ಇಲ್ಲ. ಫೈನಲಿ ಶಾಪಿಂಗ್ ಎಲ್ಲ ಮುಗಿಸಿದ್ವಿ. ನಾವು ಬಸ್ಸಲ್ಲಿ ಹೋಗೋಣ ಅಂತ ಬಸ್ ಸ್ಟಾಪ್ ಹತ್ರ ಕೂತ್ಕೊಂಡಿದ್ವಿ. ನಿಜವಾಗ್ಲೂ ನನಗೆ ಎಷ್ಟು ಕಾಲು ನೋವು ಅಂದರೆ, ಯಾಕಂದರೆ ಇವಾಗ ಎಲ್ಲ ಏನಾಗೋಗ್ಬಿಟ್ಟಿದೆ ಅಂತಂದರೆ, ನಾವು ಬೆಳಗ್ಗೆ ಎದ್ದೊಳ್ತೀವಿ, ಎಲ್ಲರ ಹತ್ರ ಗಾಡಿಗಳಿದ್ದೇ ಇರುತ್ತೆ. ಗಾಡಿನಲ್ಲಿ ಕೆಲ್ಸಕ್ಕೆ ಹೋಗ್ತೀವಿ, ಆಫೀಸ್ಗಳಲ್ಲಿ ಕೂತಿರ್ತೀವಿ, ಕುತ್ಕೊಂಡು ಮಾಡೋ ಕೆಲಸಗಳಿರುತ್ತೆ. ಅಲ್ಲಿಂದ ಮನೆಗೆ ಬರ್ತೀವಿ, ಏನೋ ಅಡುಗೆ ಮಾಡ್ತೀವಿ, ತಿಂತೀವಿ. ಇಷ್ಟೊಂದೆಲ್ಲ ಓಡಾಡಲ್ಲ ಅಲ್ವಾ. ನಿಜವಾಗ್ಲೂ ಕೆಲವೊಬ್ಬೊಬ್ಬರು ಓಡಾಡಿ ಕೆಲಸ ಮಾಡೋರಿಗೆ ಅಷ್ಟೇ ಗೊತ್ತಿರುತ್ತೆ ಅದ್ರ ಕಷ್ಟ ಇರೋಂಥ. ನಾವು ಯಾವಾಗ 6 ತಿಂಗಳಿಗೋ 3 ತಿಂಗಳಿಗೋ ಹಿಂಗೆ ಓಡಾಡಿದ್ರೆ ಕಾಲುಗಳು ನೋವು ಬರದೆ ಏನಾಗುತ್ತೆ. ನಿಜವಾಗ್ಲೂ ನನಗಂತೂ ಕೂತ್ಕೊಂಡು ರೋಡಲ್ಲೆಲ್ಲ ನಾನು ಚಕಬಲ್ ಹಾಕ್ಕೊಂಡು ಕೂತ್ಕೊಂಡ್ಬಿಡೋಷ್ಟು ಕಾಲು ನೋವು ಬಂದುಬಿಟ್ಟಿತ್ತು. ನಿಜ ಸುಸ್ತಾಗಿ ಹೋಗಿತ್ತು. ಯಾಕಂದರೆ ನನಗೆ ಈ ನಡುವೆ ಹುಷಾರಿರಲಿಲ್ಲ. ಸೊ ನನಗೊಂದು ಸ್ವಲ್ಪ ಓಡಾಡಿದ್ರು ಸುಸ್ತಾಗ್ಬಿಡುತ್ತೆ. ನನಗೆ ಮೊದಲಿನ ಥರ ಅಷ್ಟೊಂದು ಸ್ಟ್ರಾಂಗಾಗಿ ಇರೋಕ್ಕಾಗಲಿಲ್ಲ. ಯಾಕಂದರೆ ನಾನು ಮೊದಲು ಮಂತ್ರಿ ಮಾಲಲ್ಲಿ ಕೆಲಸ ಮಾಡ್ಬೇಕಾದ್ರೆ 12 ಅವರ್ ನಿಂತ್ಕೊಂಡು ಕೆಲಸ ಮಾಡಿರೋ ಟೈಮು ಉಂಟು. ಬಟ್ ಮನೆಗೆ ಬರೋಷ್ಟರಲ್ಲಿ ನಾನು ಸೀದೋಗ್ಬಿಟ್ಟಿದ್ದೆ. ಯಾವ ಥರ ಅಂತಂದರೆ, ಮನೆಗೆ ಬರ್ತಿದ್ದಂಗೆ ಶಕ್ತಿ ಇಲ್ಲದೆ ಹಂಗೆ ಮಲ್ಕೊಂಡೆ. ನಮ್ಮಮ್ಮ ಬೈತಾಯಿದ್ರು, ನಿನಗೆ ಯಾಕೆ ಬೇಕಾಗಿತ್ತು ಹೋಗೋ ಅಂಥದ್ದು ಅಂತ. ಬಟ್ ಆಗಲಿಲ್ಲ. ಆಮೇಲೆ ಮತ್ತೆ ನಾವು ಏನೇನು ತೊಗೊಂಬಂದಿದ್ವಿ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮಮ್ಮಂಗೆ ತೋರಿಸ್ತಾಯಿದ್ವಿ. ನಮ್ಮಮ್ಮ ಬೈತಾನೇ ಇದ್ದರು, ಯಾಕೆ ಬೇಕಾಗಿತ್ತು ನಿಮ್ಗೆ ಇದನ್ನೆಲ್ಲ ತೊಗೊಂಬರೋದು ಅಂಥೇಳಿ ಚೆನ್ನಾಗಿ ಬೈಸ್ಕೊಂಡೆ. ಆಮೇಲೆ ಇನ್ನೇನು ಮಾಡೋದು, ವಿಧಿ ಇಲ್ಲ, ಎಷ್ಟು ಬೈದರೂ ಬೈಸ್ಕೋಬೇಕು ಅಂತ ಬೈಸ್ಕೊಂಡು ಏನೇನು ತೊಗೊಂಬಂದಿದ್ವಿ ಅಂತೇಳಿ ಎಲ್ಲ ನೋಡ್ತಾಯಿದ್ದೆ. ನನ್ನ ತಂಗಿನಂತೂ ಚೆನ್ನಾಗಿ ಬೈದೆ. ಯಾಕಂದರೆ ಎಲ್ಲರೂ ಬಟ್ಟೆ ತೊಗೊಂಡ್ರು. ಆ್ಯಕ್ಚುಲಿ ನಾನು ಬಟ್ಟೆ ತೊಗೋಬೇಕು ಅಂದ್ಕೊಂಡು ಹೋದವಳು. ನಾನು ಒಂದು ಜೊತೆ ಡ್ರೆಸ್ ತೊಗೊಂಡಿಲ್ಲ. ಏನಕ್ಕೆ ತೊಗೊಂಡಿಲ್ಲ ಅಂದರೆ, ನಾನು 2 ಕಡೆ ಡ್ರೆಸ್ಗಳು ನೋಡಿದೆ. ಮುಂದೆ ಹೋಗಿ ಬರೋಷ್ಟರಲ್ಲಿ ಆ ಡ್ರೆಸ್ ಯಾರೋ ತೊಗೊಂಬಿಟ್ಟಿದ್ರು. ಅದೇ ಥರ ಬೇರೆ ಕಡೆ ಪ್ಯಾಟ್ರನ್ ಇತ್ತು, ಅದರಲ್ಲಿ ಏನೋ ಒಂಥರ ಬಟನ್ಗಳ ಥರ ಇತ್ತು. ಸೊ ನನಗೆ ಅದು ಇಷ್ಟ ಆಗಲಿಲ್ಲ. ಇನ್ನು ಒಂದು ಸುಮಾರು ಕಡೆ ಹುಡುಕ್ತೆ, ನನಗೆಲ್ಲೂ ಆ ಥರ ಡ್ರೆಸ್ ಸಿಗಲಿಲ್ಲ. ನಾನು ಇಷ್ಟ ಇಲ್ಲದೆ ಇರೋದು ಡ್ರೆಸ್ಗಳು ಹಂಗೆಲ್ಲ ತೊಗೊಳೋದಕ್ಕೆ ಹೋಗಲ್ಲ. ಆಮೇಲೆ ನನಗೆ ಓಡಾಡೋಕ್ಕೆ ಶಕ್ತಿ ಇರಲಿಲ್ಲ ಮೇಯ್ನು, ಬೇರೆ ಕಡೆ ಎಲ್ಲಾದರೂ ಹುಡ್ಕೋಣ ಅಂತ. ಅದಕ್ಕೆ ನಾನು ಡ್ರೆಸ್ಸು ತೊಗೊಂಡಿಲ್ಲ, ಏನೂ ತೊಗೊಂಡಿಲ್ಲ. ಇವರೆಲ್ಲ ಏನೇನು ತೊಗೊಂಡಿದ್ರು ಅದನ್ನು ನೋಡಿ ಖುಷಿಪಟ್ಟು ಸುಮ್ಮನೆ ಆದೆ. ಫೈನಲಿ ನನಗೆ ಇಷ್ಟ ಆಗಿರೋ ಬ್ಯಾಗ್, ಅದು 2 ಬ್ಯಾಗ್ ತುಂಬ ಇಷ್ಟ ಆಯಿತು. ಬ್ಯಾಗಂತೂ ತೊಗೊಂಡೆ, ಅದೊಂದು ಸಮಾಧಾನ ಆಯಿತು ಅಷ್ಟೇನೆ. ಆಮೇಲೆ ನನ್ನ ಮಗಳಿಗಂತೂ ಒಂದು ಚೂಡಿದಾರ್ ಸಿಕ್ತು, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಅದು ತೊಗೊಳೋದಕ್ಕೆ 3 ಜನ ಟ್ರೈ ಮಾಡಿದ್ರು. ಬಟ್ ಅದನ್ನು ನನ್ನ ಕೈಯಲ್ಲೇ ಇಟ್ಕೊಂಡ್ಬಿಟ್ಟಿದ್ದೆ, ನಾನು ಕೊಟ್ಟಿಲ್ಲ ಆ ಡ್ರೆಸ್ಸು ಅವ್ರಿಗೆ. ಅವಳಿಗೆ ತೊಗೊಂಡಿರೋ ಡ್ರೆಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಸಂಡೇ ಒಂದು ಫಂಕ್ಷನ್ ಇದೆ, ಆ ಫಂಕ್ಷನಾಗೆ ಆ ಡ್ರೆಸ್ ಹಾಕೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಹೇಗೆ ಕಾಣ್ತಾಳೆ ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಬಟ್ ಮಲ್ಲೇಶ್ವರಮಲ್ಲಂತೂ ಒಳ್ಳೊಳ್ಳೆ ಡ್ರೆಸ್ಗಳಿತ್ತು. ಆನ್ಲೈನ್ಗಿಂತ ಮಲ್ಲೇಶ್ವರಮಲ್ಲಿ ಒಳ್ಳೊಳ್ಳೆ ಡ್ರೆಸ್ಗಳು ಸಿಗುತ್ತೆ. ಸೊ ತುಂಬ ಜನ ಹೋಗಿ ಅಲ್ಲೇ ತೊಗೋತಾರೆ, ಇಲ್ಲ ಅಂತೇಳಲ್ಲ. ಕೆಲವೊಬ್ಬೊಬ್ಬರು ಅಯ್ಯೋ ಯಾರು ಹೋಗ್ತಾರೆ ಅಂದ್ಕೊಳ್ಳೋರು ಒಂದು ಸಲ ಮಲ್ಲೇಶ್ವರಂಗೆ ವಿಸಿಟ್ ಮಾಡಿ. ಅಟ್ಲೀಸ್ಟು 1 ತಿಂಗಳಿಗೋ 2 ತಿಂಗಳಿಗೋ ಒಂದು ಸಲ ಮಲ್ಲೇಶ್ವರಂಗೆ ಹೋದರೆ ನಿಮಗೂ ಖುಷಿಯಾಗುತ್ತೆ. ಆರಾಮಾಗಿ ಶಾಪಿಂಗ್ ಮಾಡಿಕೊಂಡು ಆ ಜನಗಳನ್ನೆಲ್ಲ ನೋಡಿಕೊಂಡು, ಯಾರಿಗಾದರೂ ಮನಸ್ಸಿಗೆ ಏನಾದರೂ ಬೇಜಾರಾಗ್ತಿದ್ರೆ ನಾನು ಹೇಳ್ತೀನಿ ಕೇಳಿ, ಮಲ್ಲೇಶ್ವರಂಗೆ ಒಂದು ಸಲ ಹೋಗ್ಬಿಟ್ಟು ಒಂದು ರೌಂಡ್ ಹಾಕ್ಕೊಂಡು ಬನ್ನಿ. ಆ ಜನಗಳು, ಆ ಗಿಜ ಅಂತ ಕೂಗ್ತಿರೋ ಜನಗಳನ್ನೆಲ್ಲ ನೋಡ್ತಾಯಿದ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ. ಈಗ ಯಾರೂ ಇಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡೋರಿಗೆ ಈ ಥರ ಜನಗಳಿರೋ ಕಡೆ ಒಂದು ಅರ್ಧ ಗಂಟೆ ಓಡಾಡ್ಕೊಂಬಂದರೆ ನಮಗೂ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಏನಾದರೂ ಯಾರಿಗಾದರೂ ಹರ್ಟ್ ಆಗೋ ಥರ ಮಾತಾಡಿದರೆ ನನ್ನ ಕಡೆಯಿಂದ ಕ್ಷಮೆ ಇರಲಿ. ನಾನು ಇದರಲ್ಲಿ ಏನಾದರೂ ತಪ್ಪು ಮಾತಾಡಿದ್ರು ಅದಕ್ಕೂ ನನಗೆ ಕ್ಷಮಿಸಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಇದ್ದರೆ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ನನ್ನ ಕೇಳ್ತಿರೋ ಯೂಟ್ಯೂಬ್ ಇಲ್ವಾ ಅಂತ, ನಾನು ಲಿಂಕು ನನ್ನ ಬಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ.